ನಾನು ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಒಂದು 30-40% ನೀರಾವರಿ ಜಮೀನುಗಳಿತ್ತು, ಇನ್ನು 60% ಖುಷ್ಕಿ ಜಮೀನಿತ್ತು. ಯಾರಿಗೆ ನೀರಾವರಿ ಇತ್ತು ಮತ್ತೆ ಜಾಸ್ತಿ ಜಮೀನಿತ್ತು ಅವರು ಅನ್ನ ಮಾಡೋರು. ಯಾರು ಖುಷ್ಕಿ ಜಮೀನಿತ್ತು ಅವ್ರು ಯಾರು ಅನ್ನ ಮಾಡ್ತಿರಲಿಲ್ಲ. ಅನ್ನ ಮಾಡ್ತಿರೋದು ಯಾವಾಗಪ್ಪ ಅಂತಂದ್ರೆ ನೆಂಟರುಗಳು ಬಂದಾಗ, ಹಬ್ಬದ ದಿನಗಳಲ್ಲಿ ಅನ್ನ ಮಾಡೋದು, ಇಲ್ಲವರು ಅನ್ನ ಮಾಡೋದು. ನಮ್ಮ ಮನೆಯಲ್ಲಿ ಆಗ 6 ಎಕರೆ ಕರಿ ಜಮೀನಿತ್ತು, ನಾನು ಹುಡುಗನಾಗಿದ್ದೆ. ಇನ್ನೊಂದು 30 ಎಕರೆ ಖುಷ್ಕಿ ಜಮೀನಿತ್ತು. ನಮ್ಮ ಮನೇಲಿ ಯಾವತ್ತೂ ಒಂದೊಂದು ದಿನ ಅನ್ನ ಮಾಡೋರು. ಇದರ ಸಾಮಾನ್ಯವಾಗಿ ಜೋಳದ ಮುದ್ದೆ, ರಾಗಿ ಮುದ್ದೆ ತಿನ್ಕೊಂಡು ಬೆಳಿಗ್ಗೆನೂ ಅದೇನೆ, ರಾತ್ರಿನೂ ಮಧ್ಯಾಹ್ನನೂ ಅದೇನೆ, ರಾತ್ರಿನೂ ಅದೇ. ನಮಗೆಲ್ಲ ಬ್ರೇಕ್ಫಾಸ್ಟ್ ಇರಲಿಲ್ಲ ಆಗ. ಈಗೆಲ್ಲ ಇಡ್ಲಿ ದೋಸೆ ಅವೆಲ್ಲ ಏನು ಮಾಡ್ತಿಲ್ಲ. ಅವೆಲ್ಲ ಯುಗಾದಿ ಹಬ್ಬಕ್ಕೆ ಇಡ್ಲಿ ತಿನ್ಬೇಕಾಗಿತ್ತು, ದೋಸೆ ತಿನ್ಬೇಕಾಗಿತ್ತು. ಅನ್ನ ಉಣ್ಣೋದು ಕೂಡ ಹಬ್ಬಗಳಲ್ಲೇ. ನಾನು ಒಂದೊಂದ್ಸಾರಿ ನಮ್ಮ ಮನೇಲಿ ಅನ್ನ ಮಾಡ್ತಿದ್ರಲ್ಲ, ನಮ್ಮ ಅಣ್ಣನಿಗೆ ಸ್ವಲ್ಪ ಅನ್ನದ ಚಟ. ಅವ್ರಿಗೆ ಒಂದೊಂದ್ಸಾರಿ ಅನ್ನ ಮಾಡೋರು, ನಮಗೆಲ್ಲ ಮುದ್ದೆನೇ ಕೊಡೋರು, ಅವ್ರಿಗೆ ಅನ್ನ ಮಾಡಿಕೊಡೋರು. ಈ ನಮ್ಮ ಪಕ್ಕದ ಮನೆಯವರು ಪಾಪ ಅವ್ರ ಮಕ್ಕಳಿಗೆ ಜ್ವರ ಬಂದರೆ, ನೀನು ಬೇದಿ ಆದರೆ, ಆಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಅವ್ರ ಮನೇಲಿ ಅನ್ನ ಮಾಡ್ತಿರ್ಲಿಲ್ವಲ್ಲ, ಬಂದು ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕೊಂಡು ನಿಂತ್ಕೊಳ್ಳೋರು. ನಾನು ಕಣ್ಣಾರೆ ನೋಡಿದ್ದೆ. ಯಾರು ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗ್ಬಾರ್ದು, ಕಾಯ್ಕೊಂಡು ನಿಂತಿರ್ಬೋದು. ಅವರು ಗುಣಿ ಕಟ್ಟಿ ಕೊಡೋರು. ನಮ್ಮವ್ವ ಗುಣಿ ಕಟ್ಟಿ ಕೊಡೋರು. ಯಾರು ಹಿಂಗೆ ಅನ್ನಕ್ಕೋಸ್ಕರ ನಿಂತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡ್ತೇನೆ. ಇದ್ರ ಮೇಲೆ ಬಹಳ ಚರ್ಚೆಗಳಾದ. ಸಿದ್ದರಾಮಯ್ಯ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ಬಂದಿದೆ, ನಮಗೆ ಕೂಲಿ ಸಿಕ್ಕಲ್ಲ ಇನ್ನು, ಆಮೇಲೆ ಅನ್ನ ಸಿಕ್ಬಿಟ್ಟ ಮೇಲೆ ಸೋಮಾರಿಗಳಾಗ್ಬಿಡ್ತಾರೆ ಅಂತೇಳಿ ನಮ್ಮ ಅಸೆಂಬ್ಲಿನಲ್ಲೇ ಚರ್ಚೆ ಆಯ್ತು. ನಾನು ಮೊದಲನೇ ಅಸೆಂಬ್ಲಿ ಚರ್ಚೆ ಆದಾಗ, ಈಗ ಅವರು MLA ಬದುಕಿಲ್ಲ, ಸತ್ತು ಹೋಗಿದ್ದಾರೆ, ಗುರುಪಾದಪ್ಪ ನಾಗಮಾರಪಲ್ಲಿ. ಅವ್ರು ಕೇಳಿದ್ರು, ಸಿದ್ದರಾಮಯ್ಯನವ್ರೆ ನೀವು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡು ನಮಗೆ ಕೆಲಸಕ್ಕೆ ಆಳುಗಳೇ ಸಿಕ್ಕಲ್ಲ, ಎಲ್ಲ ಸೋಮಾರಿಗಳು ಮಾಡ್ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ನಾನು ಉತ್ತರ ಕೊಡುವಾಗ, ಗುರುಪಾದಪ್ಪ ನೀವು ಒಬ್ರು ಗೌರವಾನ್ವಿತ ಸದಸ್ಯರು, ಇಲ್ಲಿ ಬಹಳ ಅನುಭವ ಆಗಿದೆ. ಈ ಅನ್ನಭಾಗ್ಯ ಕಾರ್ಯಕ್ರಮ ತಂದಿರತಕ್ಕಂಥದ್ದು ಓಟ್ಗೋಸ್ಕರ ಅಲ್ಲ, ಪ್ರಚಾರಕ್ಕೋಸ್ಕರ ಅಲ್ಲ. ನಮ್ಮಮ್ಮ, ನಮ್ಮ ಅಜ್ಜಿ ಹೇಳ್ತಿದ್ಲಿ ಯಾವಾಗಲೂ, ಅನ್ನ ಮಾಡಿದ್ರು ಕೂಡ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಾರೆ. ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತ ಹೇಳ್ತಿದ್ರು. ನಮಗೆ ಬರೀ ಅನ್ನನೇ ಹಾಕೊಡ್ತಿರಲಿಲ್ಲ, ಎಲ್ಲ ಮುದ್ದೆ ತಿಂದ್ಮೇಲೆ ಆಮೇಲೆ ಸ್ವಲ್ಪ ಅನ್ನ. ಆಗ ನಾನು ಹೇಳಿದೆ, ಮಿಸ್ಟರ್ ಗುರುಪಾದಪ್ಪ, ಪಾಪ ಬಡವರು ಕೂಲಿಗೆಲ್ಲ ಹೋಗಿ ಎಷ್ಟೋ ಜನ ಕೂಲಿಗಾರರನ್ನ ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ.
ಬೆಳಿಗ್ಗೆ ಹಂಗೆ ಬ್ರೇಕ್ಫಾಸ್ಟ್ ಇಲ್ಲೇ ಹಸ್ಕೊಂಡು ಬರೋದು, ಮಧ್ಯಾಹ್ನದವರೆಗೆ ಕೆಲಸ ಮಾಡೋದು, ಮಧ್ಯಾಹ್ನದ ಮೇಲೆ ಊಟ ಕೊಟ್ಟರೆ ಊಟ ಮಾಡೋದು, ಇಲ್ಲದೆ ಹೋದ್ರೆ ತಗೊಂಡೋಗಿ ಅಂಗಡಿಗೆ ಹೋಗ್ಬಿಟ್ಟು ದವಸ ಧಾನ್ಯ ತಗೊಂಡು ಖಾರದ ಪುಡಿ ಬೇಳೆ ಕಾಳುಗಳು ಇವೆಲ್ಲ ತಗೊಂಡು ಹೋಗಿ ಅಡುಗೆ ಮಾಡೋದು. ಆಮೇಲೆ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ರಾತ್ರಿ ಹೊತ್ತು ಊಟ ಮಾಡ್ತಿರ್ಲಿಲ್ಲ, ಅವರೆಲ್ಲ ರಾತ್ರಿ ಊಟ ತಗೊಂಡು ಹೋದ್ರು ಮನೆಗೆ. ಆ ತಗೊಂಡು ಹೋದ ಮನೆಯಲ್ಲಿ ಅದನ್ನ ಹೆಂಡತಿ ಮಕ್ಕಳು ಎಲ್ಲ ಊಟ ಮಾಡ್ತಾರೆ. ಇದು ಪರಿಸ್ಥಿತಿ ಇತ್ತು ನಮ್ಮ ಊರಿನಲ್ಲಿ. ನಾನು ಕಣ್ಣಾರ ನೋಡಿರೋದು. ನಾನು ಅವ್ರಿಗೆ ಹೇಳಿದೆ, ಮಿಸ್ಟರ್ ಗುರುಪಾಲಪ್ಪ ನಾಗಮಲ್ಪಲ್ಲಿ, ನೀವು ಇಷ್ಟು ದಿನ ಕೆಲಸ ಮಾಡಿದೆ, ನೀನು ಕೆಲಸ ಮಾಡ್ದಾಗ ಕಾಣಲ್ಲ, ಪಾಪ ಬಡವರೆಲ್ಲ ಕೆಲಸ ಮಾಡಿ 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 ಬೆನ್ನು ಎಲ್ಲ ಬಗ್ಗೋಗ್ಬಿಟ್ಟದೆ. ಅವ್ರೊಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನಾನು ತಮಾಷೆ ಇದು ಅವ್ರೊಂದಿಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀವೊಂದಷ್ಟು ದಿನ ಕೆಲಸ ಮಾಡಪ್ಪ. ಏನು ಮಾಡಿದವರೇ ಮಾಡಬೇಕಾ, ದುಡಿದವರೇ ದುಡಿಬೇಕಾ, ಬೆವ್ರು ಸುರಿಸೋರೇ ಸುರಿಸ್ಬೇಕಾ? ನೀನು ಬೆವ್ರು ಸುರಿಸಯ್ಯ, ನೀನು ಸೋಮಾರಿಯಾಗಿದೆಯಲ್ಲ ಇಲ್ಲಿವರೆಗೆ. ನಮ್ಮ ವ್ಯವಸ್ಥೆ ನಿನಗೆ ಸೋಮಾರಿ ಮಾಡ್ಬಿಟ್ಟಿರೋದು. ಅವ್ರಿಗೆ ಪಾಪ ಬೆನ್ನು ಮುರಿದೋಗ ಮಟ್ಟಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ವ್ಯವಸ್ಥೆ ಕಾರಣ ಅಲ್ವಾ ಅಂತ ಉತ್ತರ ಕೊಟ್ಟೆ. ಸುಮ್ಮನಾಗ್ಬಿಟ್ಟ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡದೆ ಹೋದ್ರೆ ಸುಮ್ಮನೆ ಜಾತಿ ಹೋಗ್ಬಿಡ್ತದ. ಎಷ್ಟು ವರ್ಷ ಆಯ್ತು ಜಾತಿ ಹೋಗ್ಬೇಕು ಅಂತ ಈ ಸಮಾಜದಲ್ಲಿ ಜಾತಿ ಹೋಗ್ಬೇಕು, ಸಮಾಜ ಆಗ್ಬೇಕು ಅಂತ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀವಿ. ಈಗ ಓಲಿ ಬುದ್ಧನ ಕಾಲ ಬಿಟ್ಬಿಡಿ, ಬಸವಣ್ಣವ್ರ ಕಾಲದಿಂದಲೇ 850 ವರ್ಷಗಳಿಂದ ಹೇಳ್ತಲೇ ಇದ್ದೀವಿ. ಇವನಾರವ ಇವ ನಮ್ಮವ ಅಂತ ಹೇಳಪ್ಪ ಅಂತ ಹೇಳ್ತೀವಿ. ಅದು ಹೋಗಿದೆಯಾ? ಜಾತಿ ಹೋಗಿದೆಯಾ? ಯಾವಾಗ ಜಾತಿ ಹೋಗ್ತದೆ ಅಂತಂದ್ರೆ, ಸಮಾಜದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದು ಚಲನೆ ಸಿಕ್ಕಿದಾಗ ಮಾತ್ರ. ಚಲನೆ ಇಲ್ಲದೆ ಇರ್ತಕ್ಕಂಥ ಸಮಾಜಕ್ಕೆ ಜಾತಿ ಹೆಂಗೆ ಹೋಗ್ತದೆ? ಚಲನೆ ಸಿಕ್ಬೇಕಾದ್ರೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಶುರುವಾದಾಗ ಮಾತ್ರ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಎಷ್ಟು ವರ್ಷಗಳಿಂದ ಜಾತಿ ಹೋಗ್ಬೇಕು ಅಂತ ಇದ್ದೀವಿ, ಹೋಗಿದ್ಯಾ? ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಈ ಅಸಮಾನತೆ ನಿರ್ಮಾಣ. ಆರ್ಥಿಕ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯ್ತಲ್ಲ, ಇದು ನಿರ್ಮಾಣ ಆಗಿರೋದು ಜಾತಿ ವ್ಯವಸ್ಥೆ. ಇದಕ್ಕೋಸ್ಕರ ನಾವು ಸಮಾಜವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳಾಗಿ ಮಾಡಬೇಕು. ಅದು ಮಾಡಿದ್ರೆ ಜಾತಿ, ಬಸವಣ್ಣವರೇ ಈಗ ಅಂತರ್ಜಾತಿ ಮದುವೆ ಮಾಡಿಸಿದ್ರು. ಆಮೇಲೆ ಅವತ್ತಿನಿಂದ ಅಂತರ್ಜಾತಿ ಮದುವೆಗಳು ಅಲ್ಲಲ್ಲಿ ನಡೀತಲೇ ಇದೆ. ಹೋಗಿದೆಯಾ? ಯಾವಾಗ ಅಂತರ್ಜಾತಿಗೆ ಮದುವೆಗಳು ಜಾಸ್ತಿ ಆಗ್ತವೆ ಅಂತಂದ್ರೆ, ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ. ಎಲ್ಲರೂ ವಿದ್ಯಾವಂತರಾದ್ರೆ, ಎಲ್ಲರೂ ಆರ್ಥಿಕವಾಗಿ ಸಬಲರಾಗ್ತಾರೆ. ಮದುವೆ ಹಾಗೆ ಆಗ್ತದೆ, ಯಾಕೆ ನೋಡ್ಕೊಂಡು ಆಗ್ತದೆ. ಅದಕ್ಕೋಸ್ಕರ ಸಮಾಜದಲ್ಲಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಆಗ
13ರಿಂದ 18ರವರೆಗೆ ಇರ್ತಕ್ಕಂಥ ಕೆಲಸ ಮಾಡ್ತಾರೆ.